ಟಕ 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 ಬಂದ್ಬಿಡ್ತಾನೆ. ಹೇಳಿ ಬಂದ್ ಏನ್ ಮಾಡ್ತಾನೆ ಇವಾಗ? ಹೇಳಿ ಕೇಳಿ, ಬಂದ್ ಏನ್ ಮಾಡ್ತಾನೆ? ಇವಾಗ ನಿಮ್ಮ ಹತ್ರ ಬರ್ತಾ ಇದ್ದೇನೆ ನೋಡಿ. ನಾನು ಬಂದ್ ಏನ್ ಮಾಡ್ತಾನೆ ಅಂದ್ರೆ ನಿಮಗ್ ಕೂಡ ತೋರಿಸ್ತಾನೆ. ಏನ್ ಮಾಡ್ತಾನೆ? ತೋರಿಸ್ತಾನೆ. ಏನಂತ ತೋರಿಸ್ತಾನೆ? ನೋಡಲ್ಲಿ ಅವ್ರು ನೋಡಿ ಎಷ್ಟು ಖುಷಿ ಆಗಿದ್ದಾರೆ. ಯಾರು? ಅವ್ರು ನೋಡಿ ಪಕ್ಕದ ಮನೆಯವ್ರು ಎಷ್ಟು ಖುಷಿ ಆಗಿದಾರ. ಅವರಷ್ಟು ಹ್ಯಾಪಿ ಆಗಿದೆಯಾ ನೀನು? ನೀ ಇಬ್ಬರ ತುಕ್ಕಕ್ಕಿಂತ ಏನಂತಾರ, ಯಾವ್ದೇ ಬದುಕು ಏ ಸ್ವಾಮಿ ನಂಬಿ ಅಂತೆ. ನಂಬಿ ಸರಿ ನಂಬಿಯಾ ಏನ ರಾಂಗ್ ನಂಬಿಯಾ? ಆಲೋಚನೆಗಳು ತರ್ತಾರೆ ಅವ್ರು. ನೋಡಿ ವಾ ಎಷ್ಟು ಡ್ರೆಸ್ ಆಗ್ತಾ ಇದಾರೆ, ಎಂತ ದುಡ್ಡು ಮಾಡ್ತಾ ಇದಾರೆ, ಮನೆ ಕಟ್ತಾ ಇದಾರೆ, ಖುಷಿ ಆಗಿದಾರೆ, ಬೆಳಿಗ್ಗೆ ಎದ್ರೆ ಖುಷಿ, ಅವ್ರು ಎಂಜಾಯ್. ನೋಡಿ ಇವೆಲ್ಲ ಮಾತಾಡ್ತಾನೆ ಅವನೆಲ್ಲ. ಹೇಳಿ ಇವೆಲ್ಲ ಮಾತಾಡ್ತಾನೆ ಅಂತ ಹೇಳಿ. ಇದನ್ನೇ ಹೇಳೋದು, ಪರಿಸ್ಥಿತಿಗಳು ನಮ್ಮ ಹತ್ರ ಮಾತಾಡ್ತಾವ ಅಂತ ಹೇಳ್ತೀನಲ್ಲ, ಇದೇ ಮಾತಾಡೋದು. ಪರಿಸ್ಥಿತಿಗಳು ಏನ್ ಮಾಡ್ತಾವೆ? ಮಾತಾಡ್ತಾರೆ. ನೋಡಿ ಅವ್ರ ಮನೇಲಿ ಎಷ್ಟು ಸಮಾಧಾನಪ್ಪ, ಸಂತೋಷ, ಅವ್ರ ಮಾತು ಹೆಂಗ್ ಕೇಳ್ತಾರೆ, ಹೆಂಗ್ ನಡೀತಾ ಇದಾವ ಅವ್ರು. ನಮ್ಮ ಲೈಫಲ್ಲಿ ಏನಪ್ಪ ಕಲಬಲ, ಗಿಲಿ ಗಳಗಳ, ಚರಕಾರ, ಕುರುಕುರೆ ಸೌಂಡ್ ಬರೋದೇನೋ. ಹೌದಾ? ಎಲ್ಲ ತೇಡ. ಹೇಳಿ ಎಲ್ಲ ತೇಡ. ನಮಗೆ ಅವಾಗ ಅನಿಸ್ತಾ ಇರ್ತದೆ. ಏನ್ ಅನಿಸ್ತಿರ್ತದೆ ಅವಾಗ? ಅವ್ರಿಗೆ ಒಬ್ಬ ಅವ್ರ ಲೈಫ್ ಹೆಂಗೈತಲ್ಲಪ್ಪ, ಏನಂತಿದ್ದ ರಿವರ್ಸ್. ಅವ್ರು ಏನ್ ಅನ್ಕಂತಾರೆ ಗೊತ್ತಾ? ಬಾ ಇವ್ರ ಲೈಫ್ ಹೆಂಗಪ್ಪ ಅಂತ ಅವ್ರು ಅನ್ಕಂತಿರ್ತಾರೆ. ಬಟ್ ಇನ್ನರ್ ಫೀಲಿಂಗ್ ಏನಾಗುತ್ತೆ? ನಮ್ ಫೀಲಿಂಗ್ ಹೆಂಗಿರ್ತದೆ? ಅವ್ರು ಚೆನ್ನಾಗದಾರ, ಇವ್ರು ಚೆನ್ನಾಗದಾರ, ಅವ್ರು ಅಂತ ಪರಿಸ್ಥಿತಿಗಳೆಲ್ಲ ಮಾತ್ರ ಏನ್ ಮಾಡ್ತಾವೆ? ಮಾತಾಡ್ತಾರೆ. ಏನ್ ಮಾಡ್ತಾವೆ? ಮಾತಾಡ್ತಾವೆ. ನಮಗ್ ಗೊತ್ತಿಲ್ಲ. ಅಯ್ಯೋ ಹೌದಲ್ಲ ಅಂತ ನಮ್ಮ ಮನಸ್ಸು ಹೇಳಿ ಕುಂತ್ರು ಅದೇ, ನಿಂತ್ರು ಅದೇ ಫೀಲಿಂಗ್ ಅಲ್ಲಿ ಹೋಗಿ ಕನಸಲ್ಲಿ ಕೂಡ ಅದೇ ಕಂಡುಬಿಡ್ತೀವಿ ನಾವೆಲ್ಲ. ಏನಾಗ್ಬಿಡ್ತೀವಿ? ಅದ್ಯಾವ್ದಾಯ್ತಲ್ಲ ಕನಸಲ್ಲಿ ಪರಿಸ್ಥಿತಿಗಳೆಲ್ಲ ಮಾತ್ರ ಮಾತಾಡ್ತಾ ಇರ್ತವೆ. ಹೌದಾ ಇಲ್ಲ? ಎಷ್ಟು ಮಂದಿ ಹತ್ರ ಮಾತಾಡ್ತವೆ. ಹಂಗೆಲ್ಲ ಮಾತಾಡತ್ತಂದ್ರೆ ಅದನ್ನ ನಂಬಬಾರ್ದು. ನಾವೆಲ್ಲ ಏನ್ ಮಾಡ್ಬಾರ್ದು? ಅದೆಲ್ಲ ನಂಬಬಾರ್ದು. ಬಹಳ ಮಂದಿ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರ, ನಿಮ್ದೇ ಲೈಫ್ ಬೆಟ್ರಪ್ಪ, ನಿಮ್ದೇ ಲೈಫ್, ನಮ್ ಲೈಫ್ ಏನಪ್ಪ ಹಿಂಗ ಆಗ್ಬಿಡತ್ತೆ, ತೊಳ್ಕೊಂಡ್ರು ಹೋಗಲ್ಲ ನಮ್ ಕತೆ ಅಂತ ನಾವ್ ಅನ್ಕೊಂತಿರ್ತೀವಿ. ಅವರೆಲ್ಲ ಏನ್ ಅನ್ಕೊಂತಿರ್ತಾರೆ? ನಿಮ್ದೇ ಬೇಸು. ನಾವೇನ್ ಅನ್ಕೊಂತಿರ್ತೇವೆ? ಅವ್ರದೇ ಬೇಸು. ಅದ್ರ ಪರಿಸ್ಥಿತಿಗಳು ನೋಡಿ. ಸೈತನ್ ಹೀಗೆ ಮಾತಾಡೋದು. ಹೇಳಿ ಸೈತನಿಗೆ ಮಾತಾಡೋದು. ಅದಕ್ಕೆ ಏನಂತಿರ್ತಾನೆ? ಸುಮ್ನೆ ಆಗ ಸೇವೆ ಯಾಕೆ ಮಾಡ್ತೀವಿ, ಬಿಟ್ಬಿಡ. ಏನಂತಿರ್ತಾನೆ? ಸೇವೆ ಯಾಕೆ ಮಾಡ್ತೀವಿ, ಬಿಟ್ಬಿಡ. ಏನಾಯ್ತಲ್ಲಿ? ಏನಿಲ್ಲ, ಬರೇ ಪ್ರಾಬ್ಲಮ್. ಅವನ ಆಲೋಚನೆ ತಂದು ನಿನಗೆ ಇನ್ನ ದೊಡ್ಡ ಪ್ರಾಬ್ಲಮ್ ತರ್ಬೇಕಂತ ಅವನೇನ್ ಮಾಡ್ತಿರ್ತಾನ? ಕಾಯ್ತಾ ಇರ್ತಾನೆ. ನಾವೇನ್ ಮಾಡ್ತಿರ್ತೀವಿ? ಹೌದು, ಕರೆಕ್ಟ್ ಬಿಡ. ಅದು ಕೂಡ ಏನಾಯ್ತು? ಏನಿಲ್ಲ. ದೇವ್ರ ನಂಬಿ ಏನಾಯ್ತಪ್ಪ? ಏನೂ ಇಲ್ಲ. ಸಭೆಗೆ ಬಂದ್ರೆ ಏನು ವಾರ ಆತ್ ಮಂಜಾಣಿ ಹೇಳ್ತಿರ್ತಾನ, ಬರೋದು ಸುಮ್ಮನೆ ಸಾಗಬಿಡೋದು. ಬರಲಿಲ್ಲ ಅಂದ್ರೆ ಆತನೊಂದು ಕಾಟ. ಫೋನ್ ಮಾಡ್ತಾನ, ಕರಿತಾನ. ಆತಂದು ಕರಿತಾ ಇರ್ತಾನ. ಇಷ್ಟ ಇದ್ರೆ ಹೋಗ್ಬೇಕು, ಇಲ್ಲಿದ್ರು ಕೂಡ ಹೋಗ್ಬೇಕು ಅಂತ ಬರೀ ಸೈತನಿಗೆ ಮಾತಾಡೋದು. ಏನ್ ಮಾಡ್ತಾನೆ? ಮಾತಾಡ್ತಾ ಇರ್ತಾನೆ. ದುಡ್ಡು ನೋಡ್ತಾನ, ದುಡ್ಡು ತೋರಿಸ್ತಾನ. ಅವ್ರ ಹತ್ರ ಏನಪ್ಪ ಹಂಗ್ ಬಂಗಾರ ಐತೆ, ಏನಪ್ಪ ಬೆಳ್ಳಿ ಹಿಂಗೈತೆ ಅಂತ ಅವುಗಳು ಕೂಡ ಏನ್ ಮಾಡ್ತಾನೆ? ತೋರಿಸ್ತಾನೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ರಿಯಾಲಿಟಿ. ಹೇಳಿ ಅವೆಲ್ಲ ರಿಯಾಲಿಟಿ. ಬಟ್ ನೀನು ಅವುಗಳನ್ನ ನಂಬಬಾರ್ದು. ಏಸು ಏನ್ ಹೇಳಿದ್ದಾನಲ್ಲ ಅದ್ರ ಮೇಲೆ ನೀನ್ ಏನ್ ಮಾಡ್ಬೇಕು? ಹೇಳಿ ನಂಬಬೇಕಂತೇಳಿ. ಅದಕ್ಕೆ ನಾನೇನ್ ಹೇಳ್ತೀನಿ, ನಿನ್ನ ಪರಿಸ್ಥಿತಿ ಏನೇ ಇರ್ಲಿ ಅದನ್ನ ಸೆಕೆಂಡ್ಗಳಲ್ಲೇ ಬದಲಾಯಿಸ್ಬಿಡ್ತಾನೆ. ಏನ್ ಮಾಡ್ತಾನಂತೆ? ಸೆಕೆಂಡ್ಗಳಲ್ಲೇ ಬದಲಾಯಿಸ್ಬಿಡ್ತಾನೆ. ಆ ದೇವರ ವಿಷಯಗಳ ಮೇಲೆ ಇದನ್ನ ಏನ್ ಮಾಡ್ಬೇಕು ಗೊತ್ತಾ? ನಾವು ನಂಬಿಕೆಯನ್ನು ಇಡಬೇಕು. ಒಂದು ವೇಳೆ ನೋಡಿ, ಅವತ್ತು ಯೇಸು ಸ್ವಾಮಿ ಸೈತಾನನಿಗೆ ಒಳಗಾಗಿದ್ರೆ ಇವತ್ತು ಈ ಭೂಲೋಕಕ್ಕೆ ಯಾರು ರಾಜ ಆಗ್ತಿದ್ರು? ಹೇಳಿ, ಸೈತಾನ. ಆದ್ರೆ ಆ ಅಧಿಕಾರ ಹೆಂಗ್ ಕದ್ದುಕೊಂಡ ಗೊತ್ತಾ ಯೇಸು ಸ್ವಾಮಿ? ತನ್ನ ಶಿಕ್ಷೆಯನ್ನು ಮರಣ ಶಿಲುಬೆಯಲ್ಲಿ ಆತನ ಈ ಲೋಕದ ಪಾಪ ಎಲ್ಲ ಹೊತ್ತುಕೊಂಡು ಆತನು ಜಜ್ಜಲ್ಪಟ್ಟು ಆ ಮರಣದ ಮುಖಾಂತರ ಆ ಅಧಿಕಾರವನ್ನು ಏನ್ ಮಾಡ್ದ? ಜಯಿಸಿಕೊಂಡ. ಇವತ್ತು ನೀನು ಗುರಿ ಮುಟ್ಟಬೇಕು, ಅದ್ಭುತ ಪಡೆದುಕೊಳ್ಬೇಕು, ಸ್ವಚ್ಛತೆ ಪಡೆದುಕೊಳ್ಬೇಕು, ಸಮೃದ್ಧಿ ತಗೋಬೇಕು, ಐಶ್ವರ್ಯ ತಗೋಬೇಕು. ಎಲ್ಲ ರಾಂಗ್ ರೂಟಲ್ಲಿ ಹೋಗೋದು ಬೇಕಾಗಿಲ್ಲ. ನಂಬಿಕೆ ಇಡ್ರಿ, ಆಲೋಚನೆ ಮಾಡ್ರಿ, ತಾಳ್ಮೆ ಇರ್ರಿ, ಕಾಯಿರಿ. ನಿನಗೋಸ್ಕರ ಅನೇಕಗಳನ್ನು ದೇವ್ರ ರೆಡಿ ಮಾಡಿಟ್ಟಿರ್ತಾನೆ.